ಇಡಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಕಾಮಗಾರಿ ಮಾಡದೆ ಲಕ್ಷಾಂತರ ರೂಪಾಯಿ ಬಿಲ್ ಪಾವತಿ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇಡಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಕಾಮಗಾರಿಯನ್ನ ಮಾಡದೆ ಲಕ್ಷಾಂತರ ರೂಪಾಯಿ ಬಿಲ್ ಪಾವತಿ ಮಾಡಲಾಗಿದೆ ಎಂಬ ಆರೋಪದ ವಿಚಾರ ಕೇಳಿ ಬರ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಇಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಆರೋಪ ಕೇಳಿ ಬರ್ತಾ ಇದೆ. ಅವ್ಯವಹಾರ ನಡೆದಿರುವ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕಾಮಗಾರಿ ಮಾಡದೆ ಲಕ್ಷಾಂತರ ರೂಪಾಯಿ ಬಿಲ್ ಪಾವತಿ ಆಗಿರುವಂತದ್ದು. ರಸ್ತೆ ಚರಂಡಿ ಕಾಮಗಾರಿಗಳಲ್ಲಿ ಸುಳ್ಳು ದಾಖಲೆಯನ್ನ ಸೃಷ್ಟಿಸಿರುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಲಕ್ಷಾಂತರ ರೂಪಾಯಿ ಬಿಲ್ ತೆಗೆದುಕೊಳ್ಳಲಾಗಿದೆ. ಕಾಮಗಾರಿಯನ್ನ ಮಾಡದೆ ಬಿಲ್ ಪಾವತಿ ಮಾಡಲಾಗಿದೆ. ಇದಕ್ಕೆ ಹೊಣೆ ಯಾರು? ಮೇಲಾಧಿಕಾರಿಗಳು ಇಡಗಲ್ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕಾಮಗಾರಿಯನ್ನೇ ಮಾಡಿಲ್ಲ ಆದ್ರೂ ಕೂಡ ಬಿಲ್ ಹೇಗೆ? ಲಕ್ಷಾಂತರ ರೂಪಾಯಿ ಬಿಲ್, ಇದಕ್ಕೆ ಹೊಣೆ ಯಾರು ಅಂತ ಮೇಲಧಿಕಾರಿಗಳು ಇಡಗಲ್ ಗ್ರಾಮ ಪಂಚಾಯಿತಿಗೆ ಭೇಟಿಯನ್ನ ನೀಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಇಡಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಈ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಕಾಮಗಾರಿ ಇನ್ನೂ ಕೂಡ ಮಾಡೇ ಇಲ್ಲ, ಆದರೂ ಕೂಡ ಬಿಲ್ ಪಾವತಿ ಹೇಗಾಯಿತು? ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಇಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಲಿಂಗಲ್ ಗ್ರಾಮದೊಳಗ ಇಲ್ಲಿ ಊರು ಬರ್ತಕ್ಕಂಥ ನೀರು ನಿಂತು ಸೊಳ್ಳಿ ಕಡಿದು ಊರೊಳಗೆ ಅಲರ್ಜಿ ಮತ್ತು ಜ್ವರ ಕಾಡಾಗತ್ತಾವ. ಕಾಡೋದ್ರಲಿಂದಾನು ಪಂಚಾಯತಿಗೆ ಹೋಗಿ ಅನುಕೂಲ ತಗೊಂಡ್ರೆ ಅದು ಹಂಗ ಆಗೋದು. ಮತ್ತೇನು ಮಾಡೋಕ್ಕಾಗತ್ತೆ? ನೀವು ಕ್ಲೀನ್ ಮಾಡ್ಕೋಬೇಕು ನಿಮ್ಮ ಮನೆ ಮುಂದಿಲ್ಲ ಅಂತ ಹೇಳ್ತಾ ಇದ್ದೆ. ಪಂಚಾಯತ್ ಆಗ್ರಿ. ಆಮೇಲೆ ಪದೇ ಕ್ಲೀನ್ ಮಾಡ್ಕೊಂತಾನ ಅದನ್ನ ಮಾಡ್ಕೊಂತಾನ ರೈತರ ಬಾಳೆದೊಳಗೆ ಅದನ್ನ ಮಾಡ್ಕೊಂತ ನಿಲ್ಲಕ್ಕಾಗೋದಿಲ್ಲ ರೀ. ಸಿಕ್ಕಾಪಟ್ಟಿ ಗಲೀಜ್ ರೀ ಇದು. ಈ ಥರ ಏನಕ್ಕೋದು ಕೇಳಕ್ಕೆ ಹೋದ್ರೆ ಅಲ್ಲೇ ನಿಮ್ಮ ಸಿಬ್ಬಂದಿಗಳಿಗೆ ಹೇಳ್ರಿ ಅಂತ ಹೇಳ್ತಿರ್ತಾರೆ. ಸಿಬ್ಬಂದಿಗಳಿಗೆ ಹೇಳಕ್ಕೆ ಬರ್ಲಂಗೆ ನಾವು ಕೇಳೋದು ಅಧಿಕಾರಿಗಳನ್ನ ಕೇಳ್ಬೇಕಾಗ್ತಿರ್ತೈತೆ. ನಾವು ಏನಾರ ಅವ್ರು ಕೇಳಕ್ಕೆ ಹೋದ್ರೆ ಜಗಳ ದುಸಾಬರಿ ಆಗ್ತದೆ. ನಾವು ಹೋಗಿ ಪಂಚಾಯತಿಗೆ ನೇರವಾಗಿ ಹೇಳ್ತಿರ್ತೀವಿ. ಹೇಳಿದ್ರೆ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ. ಮತ್ತೇನು ಸಮಸ್ಯೆ ಅಂದರೆ ಇಲ್ಲಿ ಇರ್ತಕ್ಕಂಥದ್ದು ಯಾರ ಮೈತಾದ್ರೆ ಇಲ್ಲಿ ಮಸಾನಕ್ಕೆ ಹೋಗಕ್ಕೆ ಹಾದಿಲ್ಲ. ಒಂದೇದು ಇಲ್ಲಿ ಆಗ್ತಕ್ಕಂಥ ರೋಡ್ಗಳಿಗೆ ಯಾವ ಕೆಲಸ. ಬಟ್ ಅದು ಸಮಸ್ಯೆ ಹೆಂಗಂತಂದ್ರೆ ರೋಡು 2095 ಹುಟ್ಟಿದ್ ಸರ್. ಅದು 1995 ಅವಾಗ ಆಗಿದ್ದು ಏನಾಗೈತ್ರಿ, ಎರಡು ಕಡೆ ರೈತರು ಅಂತೇಳಿ ಮಾಡ್ಸಿತ್ತು ಸರ್. ಅವಾಗ ಮಾಡ್ಸಿದ್ರೆ ಏನಾಗಿತ್ತು ಸರ್, ಯಾವುದೋ ರೈತರಿಗೆ ಅದು ಅಂತ್ಯಟಿಕವಾಗಿ ಸರ್ವೆದೊಳಗಿಲ್ಲ ಸರ್ ರೈತಕ್ಕೆ ಭೂಮಿ. ಮತ್ತು ಸರ್ವೆ ನಂಬರ್ 33/1 ಎಷ್ಟೈತೆ ಸರ್ ಇದ್ರದ್ದು ನಮ್ಮ ಸ್ಮಶಾನ ಸರ್, 22 ಗುಂಟೆ ಇದೆ ಸರ್. ಮಧ್ಯದೊಳಗೆ ಇದೆ ಸರ್. ಅದಕ್ಕೆ ಹೋಗ್ಬೇಕಂತಂದ್ರೆ ಸರಿಯಾಗಿ ಅದಕ್ಕೆ ಗೌರ್ಮೆಂಟ್ಲಿಂದ ಸರ್ವೆ ಮಾಡಿಸ್ಕೊಂಡು ಮಾಡ್ಬೇಕನ್ನೋಂಥ ರಸ್ತೆ ಮಾಡ್ಬೇಕಂದ್ರೆ ಸರ್ ನಾವು ಆ ಸರ್ವೆದೊಳಗೆ ಮ್ಯಾಪ್ನೊಳಗೆ ನಮ್ಗೆ ರಸ್ತೆ ನಕಾಶೆ ಇಲ್ಲ ಸರ್. ಹೀಗಾಗಿ ಎರಡು